ಎಸ್ ದಾವಣಗೆರೆ ಧಣಿ ಇನ್ನಿಲ್ಲ. ಮಾಜಿ ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿರ್ತಾರೆ. ಶ್ರೀ ಜಿ ಪರಮೇಶ್ವರ್ ಇರಬಹುದು, ಪ್ರಿಯಾಂಕಾ ಖರ್ಗೆ ಇರಬಹುದು, ಅಂತಿಮ ನಮನಕ್ಕಾಗಿ ಬರ್ತಿದ್ದಾರೆ. ಕೆಲವೇ ಹೊತ್ತಲ್ಲಿ ನಿವಾಸದಿಂದ ಪಾರ್ಥಿವ ಶರೀರ ಹೈಸ್ಕೂಲ್ ಮೈದಾನಕ್ಕೆ ಶಿಫ್ಟ್ ಆಗುತ್ತೆ. ಗಣ್ಯಾತಿ ಗಣ್ಯರು ಪಾರ್ಥಿವ ಶರೀರದ ಅಂತಿಮ ನಮನಕ್ಕಾಗಿ ಆಗಮಿಸ್ತಾರೆ. ದಾವಣಗೆರೆಯ ಎಸ್ಎಸ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ತದನಂತರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಶುರುವಾಗುತ್ತೆ. ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿವೆ. ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತಿಮ ನಮನಕ್ಕೆ ಸಲ್ಲಿಸ್ತಾರೆ. ಹಿರಿಯ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋ ಕಾಯಿಲೆಯಿಂದ ಬಳಲ್ತಾ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂತದ್ದು. ಇಂದು ಹೊತ್ತು ದಾವಣಗೆರೆ ತಮ್ಮ ಸ್ವಗೃಹದಲ್ಲಿ ಪಾರ್ಥಿವ ಶರೀರ ಸಹ ಇವತ್ತು ಆಗಮಿಸುತ್ತಿರುವಂತದ್ದು. ಒಟ್ಟು 3 ಹಂತಗಳಲ್ಲಿ ಪಾರ್ಥಿವ ಶರೀರನ್ನ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಶಾಮನೂರು ಶಿವಶಂಕರಪ್ಪ ಇದ್ದಾರೆ, ಅವರ ಮನೆಯಲ್ಲಿ ಸಹ ಈಗಾಗಲೇ ಅಂತಿಮ ದರ್ಶನ ಪ್ರಾರಂಭವಾಗಿರುವಂತದ್ದು. 2ನೇ ಹಂತದಲ್ಲಿ ಕಾಲೇಜಿನ ಮೈದಾನವೊಂದರಲ್ಲಿ ಎರಡನೇ ಹಂತದಲ್ಲಿ ಇದನ್ನ ಮಾಡಿರುವಂತದ್ದು. ಸದ್ಯ ಈಗ ಕಾಲೇಜಿನ ಮೈದಾನದಲ್ಲಿ ತಾವು ಸಹ ದೃಶ್ಯದಲ್ಲಿ ನೋಡಬರ್ಬೋದು ಯಾವ ರೀತಿಯಾಗಿತ್ತಂದ್ರೆ ಎಲ್ಲಾ ರೀತಿಯ ಜಿಲ್ಲಾಡಳಿತ ದಾವಣಗೆರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈಗಾಗಲೇ 2ನೇ ಹಂತದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂತದ್ದು. ನೂರಾರು ಜನರು ಸಹ ಈ ಒಂದು ಅಂತಿಮ ದರ್ಶನದಲ್ಲಿ ಈಗಾಗಲೇ ದರ್ಶನವನ್ನು ಪಡೆದಕ್ಕೆ ಅವರ ಪಾರ್ಥಿವ ಶರೀರನ ಈಗಾಗಲೇ ಜಮಾವಣೆ ಸಹ ಆಗಿರುವಂತದ್ದು. ಅದಕ್ಕೆ ಸಂಪೂರ್ಣವಾಗಿ ಏನಂತಂದ್ರೆ ಪೊಲೀಸರು ಸಹ ಬಿಗಿ ಭದ್ರತೆಯನ್ನು ಸಹ ವಹಿಸಿರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಅಂತಂದ್ರೆ 2ನೇ ಹಂತದಲ್ಲಿ ಈಗಾಗಲೇ ಏನಂತಂದ್ರೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತದ್ದು. ಇದಾದ ಬಳಿಕ 3ನೇ ಹಂತದಲ್ಲಿ ಕಲೇಶ್ವರ ರೈಸ್ ಮಿಲ್ ಏನಿದೆ, ಆ ಒಂದು ರೈಸ್ ಮಿಲ್ ಹತ್ತಿರ 3ನೇ ಹಂತವಾಗಿ ಏನು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಇಲ್ಲಿ ಕಲ್ಪಿಸಲಾಗಿರುವಂತದ್ದು. ಒಟ್ಟು 3 ಹಂತಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನ ಜನರು ನೋಡಿಕೊಳ್ಳಲು ಅಂತಂದ್ರೆ ಅಂತಿಮ ದರ್ಶನ ಪಡೆಯಲು 3 ಹಂತಗಳಲ್ಲಿ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ದಾವಣಗೆರೆಯಲ್ಲಿ ಅವರು ನಿಧನ ಹೊಂದರ ಹಿನ್ನೆಲೆಯಲ್ಲಿ ಧಾರವಾಡಿಯ ಎಲ್ಲಾ ದಾವಣಗೆರೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಸಹ ಘೋಷಣೆ ಮಾಡಿರುವಂತದ್ದು. ದಾವಣಗೆರೆಯ ವಿಶ್ವವಿದ್ಯಾಲಯ ಪರೀಕ್ಷೆಗಳು ಸಹ ಮುಂದಿರುವಂತದ್ದು. ಇದಷ್ಟೇ ಅಲ್ಲದೆ ಏನಂತಂದ್ರೆ ಅಂತಿಮ ದರ್ಶನ ಆದ ಬಳಿಕ ದಾವಣಗೆರೆಯ ಪ್ರಮುಖ ಬೀದಿಗಳಲ್ಲಿ ಈಗಾಗಲೇ ಅಂತಿಮ ದರ್ಶನವನ್ನ ತೆಗೆದುಕೊಳ್ಳಲು ಹೋಗಲು ಸಾಕಷ್ಟು ರೀತಿ ಪೂರ್ವ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂತದ್ದು. ದಾವಣಗೆರೆಯಿಂದ ಕ್ಯಾಮರಾಮನ್ ಚೇತನ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವಯೋಗ ನ್ಯೂಸ್, ದಾವಣಗೆರೆ. ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನ ಅವರ ನಿವಾಸದಲ್ಲಿ ಸದ್ಯಕ್ಕೆ ನಡೀತಿದೆ. ಅದಾದ ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಾವಣಗೆರೆ ಧಣಿ ಎಂದೇ ಪ್ರಸಿದ್ಧರಾದಂಥವರು ಶಾಮನೂರು ಕಲ್ಲಪ್ಪ ಶಿವಶಂಕರಪ್ಪ ಅವರು. ವಿಧಾನಸಭೆಯ ಹಿರಿಯ ಶಾಸಕ ಅಂತ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದ್ದಂಥವರು. ವಯೋಸಹಜ ಕಾಯಿಲೆಯಿಂದ ಅವರ 95ನೇ ವರ್ಷದಲ್ಲಿ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು. ದಾವಣಗೆರೆ ಧಣಿ, ನವ ದಾವಣಗೆರೆ ನಿರ್ಮಾತೃ ಅಂತಲೇ ದಾವಣಗೆರೆಯಲ್ಲಿ ಖ್ಯಾತರಾಗಿದ್ದಂಥವರು. ಶಾಲಾ ಕಾಲೇಜ್ ಕೂಡ ದಾವಣಗೆರೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ವಿಶ್ವವಿದ್ಯಾಲಯದಲ್ಲಿ ಆಗಬೇಕಾಗಿದ್ದಂತಹ ಪರೀಕ್ಷೆಗಳನ್ನು ಅವರ ಗೌರವಾರ್ಥವಾಗಿ ಮುಂದೂಡಲಾಗಿದೆ. ಇಂದು ಅವರ ನಿವಾಸಕ್ಕೆ ಗಣ್ಯಾತಿ ಗಣ್ಯರು, ಕಾಂಗ್ರೆಸ್ ನಾಯಕರಿರಬಹುದು, ವಿಪಕ್ಷದ ನಾಯಕರಿರಬಹುದು, ಎಲ್ಲ ಗಣ್ಯರು ನಮನವನ್ನ ಸಲ್ಲಿಸಲಿಕ್ಕೆ ಅವರ ನಿವಾಸದ ಬಳಿ ಬರ್ತಿದ್ದಾರೆ. ತದನಂತರ ದಾವಣಗೆರೆಯ ಪಿಜಿ ಬಡಾವಣೆಯ ಹೈಸ್ಕೂಲ್ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಇಲ್ಲೇ ಪಕ್ಕ ರಾಣಿಬೆನ್ನೂರು ತಾಲೂಕಿನಿಂದ ಬಂದಿದ್ದೇವೆ. ಶ್ಯಾಮಶಿವಶಂಕರಪ್ಪನವರು ಬಹಳ ವರ್ಷದಿಂದ ನಮಗೆ ತುಂಬಾ ಪರಿಚಯ, ಸುಮಾರು 45 ವರ್ಷದ ಪರಿಚಯ. ಜೊತೆಗೆ ಅವರ ಕೊಡುಗೆ ಬಹಳ ಅಪಾರವಾದ ಶಾಬುದವರ ಶಾಮನೂರು ಶಿವಶಂಕರಪ್ಪ ಅಂತ ಕರೀತಿದ್ರು. ಅವರು ಈ ಒಂದು ನಮ್ಮ ದಾವಣಗೆರೆ ಬಂದ ಮೇಲೆ ಅಂತಂದ್ರೆ ದಾವಣಗೆರೆ ಒಂದು ಹಳ್ಳಿ ಇದ್ದಂಗಿದ್ದ ಒಂದು ಸ್ಥಳ. ಅವ್ರು ಬಂದು ದಾವಣಗೆರೆ ಹಳ್ಳಿಯ ಹೋಗಿ ಒಂದು ದೊಡ್ಡ ಸಿಟಿಯಾಗಿ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡಿದೆ. ಅವರು ಕೊಡುಗೆ ದಾವಣಗೆರೆ ಜಿಲ್ಲೆಗೆ ಅಪಾರವಾದ. ಎಸ್, ವೀರಶೈವ ಸಮುದಾಯದ ಅನೇಕ ಸ್ವಾಮೀಜಿಗಳು ಮಾತನಾಡಿದ್ದನ್ನ ಕೇಳಿದ್ದೇವೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಂತಿಮ ದರ್ಶನಕ್ಕಾಗಿ ಬರ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರು ಶಾಮನೂರು ಶಿವಶಂಕರಪ್ಪನವರು. ನಿನ್ನೆ ಸುದ್ದಿ ತಿಳಿದ ತಕ್ಷಣ ಸಿಎಂ ಕೂಡ ಭಾವುಕರಾದಂತಹ ದೃಶ್ಯಗಳನ್ನು ನಾವು ಗಮನಿಸಿದ್ದೇವೆ. ಹಿರಿಯ ಜೀವ, ಹಿರಿಯ ಶಾಸಕರು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವರು ವಿಧಾನಸಭೆಯ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು. ನವ ದಾವಣಗೆರೆಯ ನಿರ್ಮಾತೃ ಅಂತಾನೆ ಖ್ಯಾತಿಯಾಗಿದ್ರು. ಅಜಾತ ಶತ್ರು ಅಂತ ಖ್ಯಾತಿಯಾಗಿದ್ರು. ಎಲ್ಲಾ ಧರ್ಮದವರಿಗೂ, ಎಲ್ಲಾ ಜಾತಿಯವರಿಗೂ ಒಂದೇ ರೀತಿ, ಒಂದೇ ಭಾವನೆಯಿಂದ, ಏಕೋಭಾವದಿಂದ ನೋಡಿದಂಥ ಹಿರಿಯ ಜೀವ. ಸಾಕಷ್ಟು ಎಜುಕೇಷನ್ ಸೊಸೈಟಿಗಳನ್ನ, ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು, ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿದಂಥದ್ದಿರಬಹುದು, ಟೆಕ್ನಾಲಜಿಯ ಕುರಿತಾದ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನ ಅದರ ರೂವಾರಿಯಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ಸಭಾಧ್ಯಕ್ಷರೇ, ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಮಲ್ಲಿಕಾರ್ಜುನ ಅವರನ್ನ ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮೈಕ್ ಕೇಳಿಸ್ತಾ ಇಲ್ವಾ? ಕೇಳ್ತದೆ. ಕೇಳಿಸ್ತಾ ಇದೆ. ಓಕೆ. ಎಸ್ ಮಲ್ಲಿಕಾರ್ಜುನ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ತಂದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು.
ಅವರು 2016ರಲ್ಲಿ ನಾನು ಮಂತ್ರಿಮಂಡಲ ರೀಸಫಲ್ ಮಾಡಿದಾಗ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಮಲ್ಲಿಕಾರ್ಜುನ ಎಸ್ ಮಲ್ಲಿಕಾರ್ಜುನ ಅವರನ್ನು ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮೈಕ್ ಕೇಳಿಸ್ತಾ ಇಲ್ವಾ? ಕೇಳ್ತದೆ. ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯಂತೆ ಬಾಪೂಜಿ ವಿದ್ಯಾಸಂಸ್ಥೆಗಳು, ದಾವಣಗೆರೆಯ ಅಂಗವಿಕಲರ ಆಶಾಕಿರಣ ಟ್ರಸ್ಟ್, ಕ್ರಿಕೆಟ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವ ಮೂಲಕ ಸಮಾಜದ ಎಲ್ಲ ರಂಗಗಳಲ್ಲಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಶ್ರೀಯುತರು ಅಪರಿಮಿತ ಜೀವನೋತ್ಸವ. ತಾವು ನಂಬಿದ ಜನರ ಬಗ್ಗೆ ಅಪಾರ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿದ್ದರು. ಲೋಕಾನುಭವಿ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಒಬ್ಬ ವ್ಯಕ್ತಿಯಾಗಿರದೆ ರಾಜಕಾರಣ, ಶಿಕ್ಷಣ, ಸಾಹಿತ್ಯ, ಆರೋಗ್ಯ, ಅಭಿವೃದ್ಧಿ, ಶಕ್ತಿ, ದಾನ ಧರ್ಮ, ಅಭಿವೃದ್ಧಿ ಸೇರಿದಂತೆ ಎಲ್ಲ ಅಪೂರ್ವ ಗುಣಗಳ ಸಂಗಮವಾಗಿದ್ದರು. ದಾವಣಗೆರೆಯಲ್ಲಿ ಜವಳಿ ಗಿರಣಿಗಳ ಅವನತಿ ಉಂಟಾದಾಗ ಆ ಊರಿಗೆ ಒಂದು ಬ್ರ್ಯಾಂಡ್ ಇಮೇಜ್ ತಂದುಕೊಡುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅಪಾರ ದೈವ ಭಕ್ತರಾಗಿದ್ದ ಶ್ರೀಯುತರು ನಾಡಿನ ಬಹುತೇಕ ದೇವಸ್ಥಾನಗಳ ಗೋಪುರಗಳ ರಥಗಳ ನಿರ್ಮಾಣಕ್ಕೆ ಕೊಡುಗೆ ನೀಡಿದರು. ಯಾರೊಂದಿಗೂ ವೈರತ್ವ ಸಾಧಿಸದೆ ಎಲ್ಲರೊಂದಿಗೂ ಸ್ನೇಹದಿಂದ ಇರುತ್ತಿದ್ದ ಅವರು ಅಜಾತ ಶತ್ರು ಎನಿಸಿದರು. ಜಗತ್ತಿನಾದ್ಯಂತ ಕೊರೋನಾ ಸೋಂಕು ವ್ಯಾಪಕವಾಗಿ ಆವರಿಸಿದ್ದಾಗ ಜಿಲ್ಲೆಯ ಬಡ ಜನರಿಗೆ ಉಚಿತವಾಗಿ ಕೊರೋನಾ ಲಸಿಕೆ, ಆಹಾರ, ಔಷಧಿ ಹಂಚುವ ಮೂಲಕ ಸಾಮಾಜಿಕ ಕಳಕಳಿ ತೋರಿಸಿದ್ದರು. 1994ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಚುನಾಯಿತರಾಗಿ ಮೊದಲ ಬಾರಿಗೆ 10ನೇ ವಿಧಾನಸಭೆಗೆ ಪ್ರವೇಶಿಸಿದ ಶ್ರೀಯುತರು 12ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು. ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ 13ನೇ, 14ನೇ, 15ನೇ, 16ನೇ ವಿಧಾನಸಭೆಗೆ ಸತತವಾಗಿ ಆಯ್ಕೆಗೊಂಡು 2013ರಿಂದ 16ರ ಅವಧಿಯಲ್ಲಿ ಕೃಷಿ, ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು 1998ರಲ್ಲಿ 12ನೇ ಲೋಕಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದ ಶ್ರೀಯುತರು ವಿದ್ಯಾಶ್ರೀ ಮತ್ತು ನಿತ್ಯ ಸೇವಾ ಯಜ್ಞಾಧಾರಿ, ಭಾರತದ ಗೌರವ, ಶಿರೋಮಣಿ ವಿಕಾಸ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳೇ ಭಾಜನರಾಗಿದ್ದರು. ಹಿರಿಯ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ